ನಮಸ್ಕಾರ ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ 33ನೇ ಕಂತಿನ ಹಣ ಇಂದು ಮಧ್ಯಾಹ್ನ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಿದೆ. ಹೌದು, ನಿನ್ನೆ ಮೊನ್ನೆನೂ ಕೂಡ ಜಮಾ ಆಗಿದೆ ಹಾಗೂ ಇಂದು ಸುಮಾರು 14 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಿದೆ. ಜೊತೆಗೆ 34ನೇ ಕಂತಿನ ಹಣವು ಕೂಡ ಈಗ 2,400 ಕೋಟಿಯಷ್ಟು ಫಂಡು ಮತ್ತೆ ಬಿಡುಗಡೆ ಆಗಲಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದ್ದು, ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ 14 ಜಿಲ್ಲೆಗಳು ಯಾವುವು? ಆ 14 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಮತ್ತು ನಿನ್ನೆ ಮೊನ್ನೆ ಈಗಾಗಲೇ ವಿಜಯನಗರ ಸೇರಿದಂತೆ ಬೆಂಗಳೂರು ನಗರ ಮತ್ತು ಧಾರವಾಡ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಉತ್ತರ ಕನ್ನಡ, ಅದೇ ರೀತಿಯಾಗಿ ಬೀದರ, ಕೊಪ್ಪಳ ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಹಾಗಾಗಿ ಸ್ನೇಹಿತರೆ, ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ, ಇವತ್ತಿನ ದಿನವೂ ಕೂಡ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತದೆ. ಸೊ ಹಾಗಾದ್ರೆ ಬನ್ನಿ, ವಿಷಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ. ಏನಿದೆ ವಿಷಯ ಅಂತ ತಿಳ್ಕೊಳ್ಳಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 32 ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗಿತ್ತು. ಈಗ ಮತ್ತೆ 33ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಿದೆ. ಆಲ್ರೆಡಿ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ನಾನು ಹೇಳಿರುವಂತೆ ಜಮಾ ಆಗಿದ್ದು, ಆದ್ರೆ ಆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗಿಲ್ಲ. ಅಲ್ಲಿರ್ತಕ್ಕಂತಹ ಒಂದು 20% ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿದೆ. ಹೌದು, ಈಗಾಗಲೇ ಬಹಳಷ್ಟು ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ರಿ, ಇಂದು ಜಮಾ ಆಗತ್ತೆ, ನಾಳೆ ಜಮಾ ಆಗತ್ತೆ ಅಂತ. ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗೇ ಆಗತ್ತೆ. ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ 33ನೇ ಕಂತಿನ ಹಣವನ್ನ ಈಗಾಗಲೇ ಸುಮಾರು 10 ರಿಂದ 12 ಲಕ್ಷ ಫಲಾನುಭವಿಗಳು ದುಡ್ಡನ್ನ ಪಡ್ಕೊಂಡಿದ್ದಾರೆ. ಇನ್ನು ಜಮಾ ಆಗ್ಬೇಕಾಗಿರ್ತಕ್ಕಂಥದ್ದು ಇನ್ನು 80% ಫಲಾನುಭವಿಗಳಿಗೆ. ಹೀಗಾಗಿ ಬಹಳಷ್ಟು ಮಹಿಳೆಯರಿಗೆ ಕನ್ಫರ್ಮ್ ಮಾಹಿತಿ ಸಿಗ್ತಾ ಇಲ್ಲ, ದುಡ್ಡು ಇನ್ನು ಬಿಡುಗಡೆ ಆಗಿದೆಯಾ ಅಥವಾ ಇಲ್ಲವಾ ಅನ್ನುವಂತಹ ಕನ್ಫ್ಯೂಷನ್ ನಲ್ಲಿ ಇದೀರಿ. ಸೊ ತಲೆ ಕೆಡಿಸ್ಕೊಳ್ಬೇಡಿ, ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇತ್ತು. ಈಗ ಯಾರು ಬಯೋಮೆಟ್ರಿಕ್ ಮಾಡಿಸ್ಕೊಂಡಿದ್ದೀರಿ, ಯಾರು ಅಂಗನವಾಡಿ ಕೇಂದ್ರಗಳಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀರಿ, ಅವರಿಗೆ ಮಾತ್ರ ದುಡ್ಡು ಜಮಾ ಆಗ್ತಾ ಇದೆ. ಸೊ ಇನ್ನು ಕೂಡ ಕೊಟ್ಟಿಲ್ಲದವರು ಈಗಲಾದ್ರೂ ಕೊಡಬಹುದು. ಬಯೋಮೆಟ್ರಿಕ್ ಕೂಡ ಗ್ರಾಮ 1, ಕರ್ನಾಟಕ 1 ಗಳಲ್ಲಿ ಮಾಡಿಸಬಹುದಾಗಿರುತ್ತೆ. ಇದರ ಜೊತೆಗೇನೆ ರೇಷನ್ ಕಾರ್ಡ್ ನಲ್ಲಿ ಕೂಡ ಈ KYC ಮಾಡಿಸ್ಕೊಳ್ಬೇಕಂತ ಮೊನ್ನೆ ತಾನೇ ಹೇಳಿದ್ರು. ಅದರ ಪ್ರಕಾರ ಒಬ್ಬೊಬ್ಬ ಮನೆಗಳಲ್ಲಿ ಯಾರ್ದು ಈ KYC ಬಂದಿದೆ ನೋಡಿ, ಆಯಾ ಅವರು ಹೋಗಿ ಈ KYC ಗಳನ್ನ ಮಾಡಿಸ್ಕೊಂಡು ಬರಬೇಕು. ಆಗ ಮಾತ್ರ ಅವರಿಗೆ ರೇಷನ್ ಸಿಗ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಅವರ ಹೆಸರಿನಲ್ಲಿ ರೇಷನ್ ಕೂಡ ಸಿಗೋದಿಲ್ಲ. ಸೊ ಈ ರೀತಿ ವ್ಯವಸ್ಥೆಯನ್ನ ಸರ್ಕಾರ ಮಾಡಿರ್ತಕ್ಕಂಥದ್ದು. ಸೊ ನೀವು ಬಯೋಮೆಟ್ರಿಕ್ ಮಾಡಿಸಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ. ಸೊ ಯಾರು ಇನ್ನು ಕೂಡ ಮಾಡಿಸಿಲ್ಲ ಮತ್ತು ಮಾಡಿಸಿದ್ರು ಸಹಿತ ದುಡ್ಡು ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಬ್ಯಾಂಕಿನಲ್ಲಿ ಇರ್ತಕ್ಕಂತಹ ಒಂದು ತೊಂದರೆ ಆಗಿರುತ್ತೆ. ಅದು ಏನಂತ ಅಂತ ಮುಂದೆ ನೋಡೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಈ 14 ಜಿಲ್ಲೆಗಳನ್ನ ತಿಳ್ಕೊಳ್ಬೇಕಂತ ಲಕ್ಷಾಂತರ ಫಲಾನುಭವಿಗಳು ಕಾಯ್ತಾ ಇರ್ತೀರಿ. ಅದನ್ನ ಮೊದಲು ನಾವು ನೋಡೋಣ. ಸ್ನೇಹಿತರೆ, ಇವತ್ತಿನ ದಿನ ಮಧ್ಯಾಹ್ನ ಈ ಬೆಂಗಳೂರು ನಗರದಲ್ಲಿ ಇನ್ನೂ ಕೂಡ ಬಾಕಿ ಉಳಿದಿರ್ತಕ್ಕಂತಹ ಮಹಿಳೆಯರಿಗೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಲಕ್ಷಾಂತರ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ವಿಜಯನಗರ ಆಗಿರಲಿ, ಹಾಗೆ ಬೆಳಗಾವಿ, ಧಾರವಾಡ ಆಗಿರಲಿ, ಅದೇ ರೀತಿಯಾಗಿ ಬೀದರ, ಕೊಪ್ಪಳ, ಹಾಸನ, ಹಾವೇರಿ, ಇನ್ನು ಹಲವಾರು ಜಿಲ್ಲೆಗಳಿಗೆ ಅಂದ್ರೆ ಮಂಡ್ಯ ಸೇರಿದಂತೆ ದಕ್ಷಿಣ ಕನ್ನಡ, ಅದೇ ರೀತಿಯಾಗಿ ಉಡುಪಿ, ತುಮಕೂರು, ರಾಮನಗರ, ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಇರತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಿದೆ. ನೀವು ಕೂಡ ಈ ಒಂದು ಜಿಲ್ಲೆದವರಾಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಇವತ್ತಿನ ದಿನ ದುಡ್ಡು ಜಮಾ ಆಗತ್ತೆ. ಮತ್ತೆ ಇವತ್ತೇ ನಾನು ಹೇಳ್ತಕ್ಕಂತಹ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಿ ಕ್ಲಿಯರ್ ಆಗೋದಿಲ್ಲ. ಅಲ್ಲಿ ಹಲವಾರು ಜಿಲ್ಲೆಗಳಿಗೆ ಜಮಾ ಆಗತ್ತೆ, ಅಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ದುಡ್ಡು ಜಮಾ ಆಗತ್ತೆ. ಮತ್ತೆ ರಿಪೀಟ್ ನಾಳೆ ಮತ್ತಷ್ಟು ಜಿಲ್ಲೆಗಳಿಗೆ ಈ ರೀತಿ ಹಂತ ಹಂತವಾಗಿ ಜಮಾ ಆಗ್ತಾ ಟೋಟಲಿ ಎಷ್ಟಪ್ಪ ಅಂದ್ರೆ ಸುಮಾರು ಒಂದು ಇವತ್ತಿನ ಈಗ 120% ದುಡ್ಡು ಜಮಾ ಆದ್ರೆ ಮತ್ತೆ ನಾಳೆ ಮತ್ತೆ 120% ದುಡ್ಡು ಜಮಾ ಆಗತ್ತೆ. ಹೀಗೆ ಹಂತ ಹಂತವಾಗಿ 10 ರಿಂದ 12 ದಿನಗಳ ಕಾಲಾವಕಾಶ ತೆಗೆದುಕೊಂಡು ಅಷ್ಟರಲ್ಲಿ ನಿಮಗೆ ದುಡ್ಡು ಜಮಾ ಆಗುವಂತದ್ದು. ಇದು ನಿಮ್ಮ ಗಮನದಲ್ಲಿರ್ಲಿ. ಯಾಕಂದ್ರೆ ಇವತ್ತೇ ಬಿಡುಗಡೆ ಆಗಿದೆ, ಇವತ್ತೇ ಜಮಾ ಆಗಬೇಕು ಅಂದ್ರೆ ಆ ರೀತಿ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಟೈಮ್ ಬೇಕಾಗತ್ತೆ, ಸಮಯ ಬೇಕಾಗತ್ತೆ. 1 ಅಥವಾ 2 ದಿನದಲ್ಲಿ ಕ್ಲಿಯರ್ ಆಗುವಂತದ್ದಲ್ಲ. ಓಕೆ, ಈಗ ಬಹಳಷ್ಟು ಮಹಿಳಾ ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ದೀರಿ, ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ ನೋಡಿ. ಸೊ ಈಗ
ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗ್ತಾ. ಇನ್ನು ಬ್ಯಾಂಕ್ ಅಕೌಂಟ್ಗಳು ಯಾರ್ಯಾರು ಹೊಂದಿದ್ದೀರಿ ನೋಡಿ, ಸೊ ಅವರ ಅಕೌಂಟ್ಗಳು ಆಕ್ಟಿವ್ ಇದಾವ ಇಲ್ವಾ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಅಕೌಂಟ್ ಆಕ್ಟಿವ್ ಇದ್ರೆ ದುಡ್ಡು ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಇನ್ನು ಅದರ ಜೊತೆಗೇನೆ ನಿಮ್ಮ ಅಕೌಂಟ್ ಆಕ್ಟಿವ್ ಇರೋದು ಅಷ್ಟೇ ಅಲ್ಲದೆ ನಿಮ್ಮ ಬ್ಯಾಂಕ್ ಖಾತೆಗಳಲ್ಲಿ ನೀವು ಸಫಿಸಿಯೆಂಟ್ ಬ್ಯಾಲೆನ್ಸ್ ಇಟ್ಟಿರೋದಿಲ್ಲ, ನಿಮಗೆ ಗೃಹಲಕ್ಷ್ಮಿ ದುಡ್ಡು ಕೂಡ ಬಂದಿರುತ್ತೆ, ಅದನ್ನ ಕಟ್ ಮಾಡಲಾಗಿರುತ್ತೆ. ಬ್ಯಾಂಕಿನವರು ಅದನ್ನ ಕಟ್ ಮಾಡ್ಕೊಂಡಿರ್ತಾರೆ. ಸೊ ಅದಕ್ಕಾಗಿ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಗಳನ್ನು ಕೂಡ ಚೆಕ್ ಮಾಡಿಸಬಹುದು. ಟ್ರಾನ್ಸಾಕ್ಷನ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಅದನ್ನ ಮೊದಲು ನೀವು ಚೆಕ್ ಮಾಡಿ ನೋಡಿ. ಓಕೆ, ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗಲಿ. ಬಹಳಷ್ಟು ಮಹಿಳೆಯರಿಗೆ ದುಡ್ಡು ಜಮಾ ಆಗ್ತಾ ಇಲ್ಲ ಅಂತಾನು ಕೂಡ ಹೇಳ್ತಿದ್ದಾರೆ. ನಿಮ್ಮ ಬ್ಯಾಂಕ್ ನಲ್ಲಿ ಇರ್ತಕ್ಕಂತಹ ತೊಂದರೆ, ಮೊದಲು ಆ ಬ್ಯಾಂಕ್ ಅಕೌಂಟ್ ಅನ್ನ ಒಂದ್ ಸ್ವಲ್ಪ ಚೆಕ್ ಮಾಡಿ. ಓಕೆ, ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.